ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮು ಕಳೆ ಎಲ್ಲ ಕೀಳ್ಸಿರೋದೇನಕ್ಕೆ ಅಂತ ಹೇಳಿದ್ರೆ, ಕೀಳ್ಸಿರೋದೇನಕ್ಕೆ ಅಂತ ಅಲ್ಲ, ಇಲ್ಲೆಲ್ಲ ಕಳೆ ಜಾಸ್ತಿ ಬರಬಾರ್ದು ಅಂತ ಹೇಳಿದ್ರೆ ನಮ್ಮತ್ತೆ ಕನಕಾಂಬರ ಗಿಡ ಹಾಕೋ ಖಾಲಿ ಜಾಗದಲ್ಲೆಲ್ಲ ಗಿಡನ ಇಟ್ಕೊಂಡ್ಬಿಟ್ರೆ ಕಳೆ ಅವಾಯ್ಡ್ ಆಗುತ್ತೆ. ಮತ್ತು ಗಿಡದಲ್ಲಿ ಹೂ ಬಂದರೆ ನಿಂಗೆ ದುಡ್ಡು ಆಗುತ್ತೆ, ಇಲ್ಲಾಂದರೆ ಸುಮ್ಮನೆ ಕಳೆ ಕೀಳ್ಸೇನೆ ನನ್ನ ಹೂವಿನ ದುಡ್ಡೆಲ್ಲ ಖಾಲಿ ಆಗುತ್ತೆ ಅಂತ ಹೇಳಿದರು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ನಾನಿವತ್ತು ಗುಳಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಗುಳಿ ನಾನು ಆ ವಿಡಿಯೋ ಎಡಿಟ್ ಮಾಡುವಷ್ಟರಲ್ಲಿ ಮಾಡಿದ್ದೆ, ಆದರೆ 2 ವಿಡಿಯೋ ಒಟ್ಟಿಗೆ ಹಾಕಿದ್ರೆ ಜಾಸ್ತಿ ಡ್ಯೂರೇಷನ್ ಆಗುತ್ತೆ ಅಂತ ಹಾಕಿರಲಿಲ್ಲ. ಆದರೆ ಈ ವಿಡಿಯೋ ಕೂಡ ಜಾಸ್ತಿ ಡ್ಯೂರೇಷನ್ನೇ ಇದೆ. ಮೊದಲು ಪೂರ್ತಿ ಗಿಡ ನೆಡೋದೇ ವಿಡಿಯೋ ಮಾಡಿದ್ದೀನಿ, ಆಮೇಲೆ ಚೆನ್ನಾಗಿದೆ ಕೊನೆಯಲ್ಲಿ ನೋಡಿ. 1-2-3 ದಿನದ ವಿಡಿಯೋ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಮಳೆ ಏನೋ ಡೈಲಿ ಬರ್ತಿದೆ, ಆದರೆ ಜೋರು ಮಳೆ ಬರ್ತಿಲ್ಲ, ಸುಮ್ಮನೆ ಸೋನೆ ಬಂದು ಹೋಗ್ತಿದೆ. ಹಾಗಾಗಿ ಭೂಮಿ ಅಂದರೆ ಹಸಿಯಾಗಿರುತ್ತೆ, ಬೇಗ ನಾನು ಗುಳಿ ಮಾಡಬಹುದು ಅಂದ್ಕೊಂಡೆ ಹೋದೆ. ಆದರೆ ಬೇಗ ಗುಳಿ ಮಾಡೋದಕ್ಕೆ ಹೋಗಲಿಲ್ಲ. ಮೇಲೆ ಮಾತ್ರ ತೇವ ಥರ ಇತ್ತು, ಒಳಗಡೆ ಭೂಮಿ ಕಲ್ ಥರನೇ ಇತ್ತು. ಸ್ವಲ್ಪ ಹಿಂಸೆನೇ ಆಯಿತು. ನಾವು ಗುಳಿ ಮಾಡೋದಕ್ಕೆ ಬೇರೆಯವ್ರಿಗೆ ಹೇಳಿದ್ವಿ, ಅವ್ರು ಬಂದಿರಲಿಲ್ಲ. ಆದರೆ ಪೈರು ಇವತ್ತೇ ತಂದುಬಿಟ್ಟಿದ್ರು. ಪೈರು 1-2-3 ದಿನ ಇಡೋಕ್ಕಾಗಲ್ಲ. ಇಲ್ಲಿ ನೋಡಿ ಕಳೆ ಎಲ್ಲ ಎತ್ತಾಕ್ದೆ ಅಲ್ವ, ಅವತ್ತು ಎತ್ತಾಕಾಗಲೇ 3-4 ದಿನ ಆಗಿದೆ. ಅದೊಂದು ಗುಡ್ಡೆ ಮರ್ತುಬಿಟ್ಟಿದ್ದೀನಿ, ಅಲ್ಲಿರೋದು ನೋಡೇ ಇಲ್ಲ ನಾನು ಹಾಕುವಾಗ. ಹಾಗಾಗಿ ಅಲ್ಲೇ ಇದೆ, ಈಗಲೂ ಹಾಕಿಲ್ಲ. ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ, ಎಡಿಟ್ ಮಾಡುವಾಗಲೂ ಹಾಕಿಲ್ಲ. ನಾಳೆ ನಾಳಿದಲ್ಲಿ ಹಾಕ್ತೀನಿ. ಮೊದಲು ನಾನೊಂದು 10-12 ಗುಳಿ ಮಾಡಿದೆ. ನೋಡೋಣ ಪೈರು ಇಷ್ಟಕ್ಕೆ ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ಗುಳಿ ಮಾಡ್ಕೊಂಡ್ರೆ ಆಯ್ತಂತ. ಕನಕಾಂಬರ ನೆಡುವಾಗ ಯಾವಾಗಲೂ ಒಂದು ಗುಳಿಗೆ 4 ಪೈರು ನೆಡಬೇಕು. ಹಾಗೂ ನಮ್ಮತ್ತೆ ಬಂದು ಏನಕ್ಕೆ ಇಷ್ಟು ದೊಡ್ಡದಾಗಿ ಮಾಡಿದೆಯಾ, ಇಷ್ಟು ದೊಡ್ಡ ಗುಳಿ ಮಾಡಿದ್ರೆ ನಿನಗೆ ನೀರು ಸಾಕಾಗುತ್ತಾ ಹಾಕೋಕ್ಕೆ ಅಂತ ಹೇಳ್ತಿದ್ರು. ಇನ್ನು ಚಿಕ್ಕದಾಗಿ ಗುಳಿ ಮಾಡಿದ್ರು ಆಗ್ತಿತ್ತಂತೆ, ನಾನೇ ಸ್ವಲ್ಪ ದೊಡ್ಡದಾಗಿ ಮಾಡಿಬಿಟ್ಟಿದ್ದೀನಿ. ಕೆಲವು ಕಡೆ ಭೂಮಿ ಇನ್ನೂ ಹಸಿಯಾಗಿದೆಯಲ್ಲ ಅಂತ ಹೇಳಿ ನಾನು ಗಿಡವನ್ನು ನೆಡ್ತಾ ಇದ್ದೀನಿ. ಪೈರು ತುಂಬಾ ಚೆನ್ನಾಗಿದೆ. ನಮಗಿಲ್ಲೇ ಸಿಗುತ್ತೆ, ಮಾದೇವಪುರ ಅಂತ ಇದೆ, ಅಲ್ಲಿ ಸಿಗುತ್ತೆ. ಫಾರಮ್ ಇರ್ತಾರೆ ಹೂವಿನ ಗಿಡಗಳ್ದೇ, ಅಥವಾ ಅರ್ಕೆರೆ ಅಥವಾ ನಮ್ಮ ಅಜ್ಜಿಯೂರು ತಡಗವಾಡಿ ಇಲ್ಲೆಲ್ಲ ಸಿಗುತ್ತೆ. ಮಂಡ್ಯದ ಕೊಪ್ಪಲಲ್ಲೂ ಸಿಗುತ್ತೆ. 1 ಟ್ರೇ ತೊಗೊಂಡ್ರೆ 1 ಟ್ರೇನಲ್ಲಿ 100 ಪೈರು ಇರುತ್ತೆ. 100 ಪೈರಿಗೆ 150 ರೂಪಾಯಿ ಆಗುತ್ತೆ. 1 ಪೈರಿಗೆ 1.5 ರೂಪಾಯಿ ಬೀಳುತ್ತೆ. ನನಗೆ ಬೆನ್ನೋವು ಅಂದ್ಕೊಂಡು ನಾವೇನೂ ಮಾಡ್ತಾನೇ ಇರಲಿಲ್ಲ. ಇವತ್ತು ನಿಜವಾಗ್ಲೂ ಮಾಡುವಾಗ ಬೆನ್ನು ನೋವ್ತಿದ್ದಿಲ್ಲ ಅಂತಲ್ಲ, ಆದರೆ ತುಂಬ ಇಷ್ಟಪಟ್ಟು ಮಾಡಿದ್ದಲ್ವ, ಹಾಗಾಗಿ ನೋವಿದ್ರು ಅದು ಅಷ್ಟು ಕಾಣಿಸ್ಲಿಲ್ಲ ನನಗೆ. ತುಂಬ ಖುಷಿಯಾಯ್ತು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ಬಿಸಿಲಲ್ಲಂತೂ ನನಗೆ ಕೆಲಸ ಮಾಡೋದಕ್ಕಾಗಲ್ಲ, ಅಂದರೆ ಹೊರಗಡೆ ಕೆಲಸ ಮಾಡೋದಕ್ಕಾಗಲ್ಲ. ಇಲ್ಲಷ್ಟು ಬಿಸಿಲಿರಲಿಲ್ಲ, ಹಾಗಾಗಿ ಮಾಡ್ತಾಯಿದ್ದೀನಿ. ಗುಳಿಯೆಲ್ಲ ಮಾಡಿದ ಕೈಯೆಲ್ಲ ಉರಿ ಬಂದಿದೆ ನಿಜವಾಗ್ಲೂ. ಅಪರೂಪಕ್ಕೆ ಮಾಡೋದಲ್ವ, ಯಾವಾಗಲೂ ಮಾಡೋದಾದರೆ ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಅಪರೂಪಕ್ಕೆ ಮಾಡೋದ್ರಿಂದ ಆ ಗುಡ್ಲಿನಲ್ಲಿ ಗುಳಿ ಮಾಡುವಾಗಲೇ ನನ್ನ ಕೈಯೆಲ್ಲ ಉರಿತಾಯಿತ್ತು, ಇವಾಗಲೂ ಉರಿತಾ ಇದೆ. ನಾನೇನೋ ಗುಳಿ ಮಾಡಿಬಿಟ್ಟು ಎಲ್ಲ ಗುಳಿಗಳಿಗೂ ಗಿಡ ಹಾಕ್ತಾಯಿದ್ದೀನಿ. ಹಿಂಗೇನೆ ಎಲ್ಬೋರ್ಡ್ಗಳಾದರೆ ಹೀಗೆ ಆಗೋದು. ನಮ್ಮ ಅತ್ತೆ ಮತ್ತು ನಮ್ಮ ಊರ್ಗಿತ್ತಿ ಇಲ್ಲಿ ಹತ್ತಿರದಲ್ಲಿ ಒಂದು ತೋಟ ಇದೆ, ಹೊಲ ಇದೆ, ಅಲ್ಲಿ ಕನಕಾಂಬರ ಗಿಡ ಹಾಕ್ಕೊಂಡಿದ್ದಾರೆ. ನಮ್ಮ ಅತ್ತೆದೇ ಹಿಂಸೆ, ಗಿಡ ಹಾಕ್ಕೊಂಡ್ರೆ ಹಾಕಲಿಲ್ಲ, ಸುಮ್ಮನೆ ಮತ್ತೆ ಕಳೆ ಬರುತ್ತೆ ಅಂತ ಯಾವಾಗಲೂ ಬೈತಿದ್ರು. ಅವ್ರು ಬೈತಾರಲ್ಲ ಅಂತ ಅಂದ್ಕೊಂಡೆ ಇವತ್ತು ನಾನು ಗಿಡ ನೆಡೋದಕ್ಕೆ ಅಂತ ಟೈಮ್ ಮಾಡ್ಕೊಂಡು ಬಂದೆ. ಯಾವುದೇ ಕೆಲಸ ಆದರೂ ಅಷ್ಟೇ, ಮನಸ್ಸು ಮಾಡೋವರೆಗಷ್ಟೇ. ಮನಸ್ಸು ಮಾಡಿಬಿಟ್ರೆ ಯಾವ ಕೆಲಸ ಆದರೂ ಮಾಡಬಹುದು. ಮೊದಲನೇ ಪ್ರಯತ್ನ ಯಾವುದೇ ಕೆಲಸದಲ್ಲಿ ಯಶಸ್ಸು ಕಾಣಿಸ್ಬೇಕಂತ ಹೇಳಿದ್ರೆ ಮೊದಲು ಮನಸ್ಸು ಮಾಡಬೇಕಂತೆ, ಆಮೇಲೆ ಪ್ರಯತ್ನ ಮಾಡಬೇಕಂತೆ, ಆಮೇಲೆ ಅದು ಅಂದರೆ ಮೊದಲು ಮನಸ್ಸು ಮಾಡಿ ಪ್ರಯತ್ನ ಮಾಡಿದ್ರೆ ಅರ್ಧ ಕೆಲಸ ಆದಂಗೆ, ಅದಾದಮೇಲೆ ಮತ್ತೆ ಅರ್ಧ ಕೆಲಸ ತಾನಾಗೆ ಆಗುತ್ತೆ. ಪಾಪ ನಾನು ಗುಳಿ ಮಾಡುವಾಗ ಎರೆಹುಳು ಇತ್ತಲ್ವ, ಅದು ಪಾಪ ಅರ್ಧಕ್ಕೆ ಕಟ್ಟಾಗ್ಬಿಟ್ಟಿದೆ. ರೈತನ ಮಿತ್ರ ಎರೆಹುಳು ನಮ್ಮ ಹೊಲದಲ್ಲಂತೂ, ನಮ್ಮ ತೋಟದಲ್ಲಂತೂ ತುಂಬ ಜಾಸ್ತಿನೇ ಇದೆ. ಹಾಗಾಗಿ ಗಿಡಗಳು ಚೆನ್ನಾಗಿ ಬರುತ್ತೆ. ಯಾವುದೇ ಆದರೂ ಅಷ್ಟೇ, ನಾವು ಕ್ಲೀನಾಗಿ ನೋಡಿಕೊಂಡ್ರೆ ಬೇಗ ದೊಡ್ಡದಾಗತ್ತೆ ಗಿಡಗಳು. ನಾವು ಕ್ಲೀನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಲಾಸ್ಟ್ ಟೈಮ್ ನಾನು ಕಳೆ ಕಿತ್ತಿದ್ದು ಎತ್ತಾಗ್ತೆ ಅಲ್ವ ತಿಪ್ಪೆಗೆ, ಆವಾಗ ಅಲ್ಲಿ ನೋಡಿ ಉಗುರೆಲ್ಲ ಫುಲ್ಲು ಗಲೀಜಾಗಿತ್ತಲ್ವ. ಸುಮ್ಮನೆ ಏನಕ್ಕೆ ಹಿಂಸೆ ಅಂತ ಹೇಳಿ ಉಗುರೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಕಾಲು ಬೆರಳುಗಳದ್ದು, ಕೈ ಬೆರಳುಗಳದ್ದೆಲ್ಲ ಉಗುರು ಕಟ್ ಮಾಡಿಬಿಟ್ಟಿದ್ದೀನಿ. ಸೋನೆ ಬರ್ತಾನೆ ಇದೆ, ನಿಮಗೆ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ಸುಮಾರು ಒಂದು 5-6 ಗುಳಿಗೆ ಗಿಡಗಳನ್ನ ನೆಡ್ತೆ. ಅಷ್ಟೆಲ್ಲ ಮತ್ತೆ ಬಂದು ಬೈದರು. ನಾನು ಹೇಳಿದ್ನಲ್ಲ ಎಲ್ಲಿ ಬೋರ್ಡ್ ಅಂತ,
ಯಾಕೆ ಬೈದ್ರು ಅಂತ ಹೇಳಿದ್ರೆ, ಅಲ್ಲ ಆ ಗುಳಿಗೆ ನೀರು ಹಾಕ್ಬಿಟ್ಟಲ್ವ ನೀನು ಗಿಡಗಳನ್ನ ನೆಡೋದು, ನೀನು ನೀರು ಹಾಕೋಕ್ಕೂ ಮುಂಚೆ ಹಿಂಗೆ ನೆಟ್ಬಿಟ್ರೆ ನೀರು ಹಾಕಿದ್ಮೇಲೆ ಬೇರೆಲ್ಲ ಲೂಸ್ ಆಗುತ್ತೆ, ಗಿಡ ಎಲ್ಲ ಬಿದೋಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾನು ಬಿಂದಿಗೆನಲ್ಲಿ ನೀರು ತಂದು ಎಲ್ಲ ಗುಳಿಗಳಿಗೂ ಹಾಕಿದ್ದೀನಿ. ನೀರಿರೋ ಹಾಗೆ ಹಾಕಬಾರ್ದಂತೆ, ಭೂಮಿ ಸ್ವಲ್ಪ ನೀರೆಲ್ಲ ಕುಡ್ಕೊಂಡ್ಮೇಲೆ ಆಮೇಲೆ ನೆಡಬೇಕಂತೆ. ಸೊ ಹಾಗಾಗಿ ಭೂಮಿ ಸ್ವಲ್ಪ ನೀರು ಕುಡ್ಕೊಂಡಿದೆ. ಇವಾಗ ಗಿಡಗಳನ್ನ ನೆಡ್ತಾಯಿದ್ದೀನಿ. ನಮ್ಮ ಅತ್ತೆಗೆ ಹತ್ತತ್ರ 80 ವರ್ಷದ ಮೇಲಾಗಿದೆ. ಅವರು ಈಗಲೂ ಕೂಡ ಹೊಲದಲ್ಲಿ ಗಿಡ ಹಾಕ್ಕೊಂಡು, ಕನಕಾಂಬರ ಗಿಡ ಹಾಕ್ಕೊಂಡು ಹೂ ಕುಯ್ಯೋದಕ್ಕೆ ಹೋಗ್ತಾರೆ. ಮೊದಲೆಲ್ಲ ತೋಟಕ್ಕೆ ಹೋಗ್ತಿದ್ರು, ಅಂದರೆ ನಮ್ಮ ತೆಂಗಿನ ತೋಟ ಇದೆ, ಅಲ್ಲಿ ಕೆಲಸ ಎಲ್ಲ ಮಾಡ್ಕೊಂಡು ಬರೋರು ಆಳುಗಳ ಜೊತೆಗೆ ಹೋಗಿ. ನಾವು ಇವಾಗಲೇ ನಮ್ಗೆ ಮಾಡೋಕ್ಕಾಗ್ತಿಲ್ಲ ಅಂತ ನರಳಾಡ್ತೀವಿ. ಅದಕ್ಕೊಂದು ರೀಸನ್ ಏನು ಕೊಡ್ತೀವಿ ಅಂದರೆ, ಇವಾಗಿನ ಫುಡ್ ಸರಿ ಇಲ್ಲ ಅಂತ ಅಷ್ಟೇ. ನಾವು ಮನಸ್ಸು ಮಾಡಿ ಏನನ್ನಾದರೂ ಮಾಡೋದಕ್ಕೆ ಹೊರಟ್ರೆ ಏನಾದರೂ ಮಾಡಬಹುದು. ನಮ್ಮ ವೀಕ್ನೆಸ್ ಏನಪ್ಪ ಅಂತ ಹೇಳಿದ್ರೆ, ನಾವು ಏನಾದರೂ ಮಾಡೋದಕ್ಕೆ ಮನಸ್ಸೇ ಮಾಡೋದಿಲ್ಲ. ಅದೇ ತೊಂದರೆ ಆಗಿರೋದು ನಮ್ಗಳಿಗೆ ಏನಾದರೂ ಕೆಲಸ ಮಾಡೋಕ್ಕೆ. ಇಲ್ಲಿ ನಾವು ಗಿಡ ಹಾಕ್ತಿರೋ ಕಡೆ ಇವಾಗ ತೇವ ಇದೆ ಅಲ್ವಾ, ಹಾಗಾಗಿ ಇರುವೆ ಜಾಸ್ತಿ ಇದೆ ಎಲ್ಲ ಕಡೆ. ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಎಲ್ಲ ಇರುವೆ ತಿಂದ್ಬಿಡುತ್ತೆ. ಇರುವೆ ತಿಂದಾಗ ಗಿಡ ಸತ್ತೋಗ್ಬಿಡುತ್ತಲ್ಲೇ. ಇವಾಗ ಹಾಕಿರೋ ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕುತ್ಕೊಂಡಷ್ಟು ಗಿಡಗಳು, ಅಂದರೆ ಇವಾಗ ಪೈರು ಇದೆ ಅಲ್ವಾ, ಕುತ್ಕೊಂಡಷ್ಟು ಗಿಡಗಳು ಚೆನ್ನಾಗಿ ಬರುತ್ತೆ. ಕೆಲವೊಂದು ಗಿಡಗಳು ಹೋಗಿಬಿಡುತ್ತೆ, ಅದಕ್ಕೆ ಬೇರೆ ಗಿಡ ತಂದು ನೆಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಗಿಡ ಆಗಲೇ ಸಪ್ಪೆ ಆಗಿಬಿಟ್ಟಿದೆ. ನಾನು ಅದನ್ನು ಹಾಗೆ ನೆಟ್ಟಿದ್ದೆ. ನಮ್ಮ ಅತ್ತೆ ಬಂದು ಆ ಜಾಗಕ್ಕೆ ಮತ್ತೊಂದು ನೆಟ್ಟಿರೋ, ಅದೇನಾದರೂ ಸರಿಗೆ ಬಂದಿಲ್ಲ ಅಂದರೆ ಮತ್ತೊಂದು ಗಿಡ ಚಿಗುರುತ್ತೆ ಅಂತ ಹೇಳಿದ್ರು. ಆವಾಗ ನಾನು ಮತ್ತೊಂದು ಗಿಡವನ್ನು ಅಲ್ಲಿಗೆ ಹಾಕಿದೆ. 4 ಮೂಲೆಯಲ್ಲೂ 4 ಗಿಡಗಳನ್ನ ಹಾಕ್ತಾಯಿದ್ದೀನಿ. ಕಾಕಡ ಗಿಡ ಆದರೆ 1 ಅಥವಾ 2 ಗಿಡವನ್ನು ಒಂದೇ ಕಡೆ, ಒಂದು ಗುಳಿಲಿ ಒಂದೇ ಕಡೆ ನೆಡಬೇಕಾಗತ್ತೆ. ಆದರೆ ಕನಕಾಂಬರ ಹಾಗಲ್ಲ, ಒಂದು ಗುಳಿಲಿ ಈಗ ಮೆಣಸಿನ್ಕಾಯಿ ಪೈರ ಹಾಕ್ತೀರ ನೋಡಿ, ಆ ಥರ 4 ಮೂಲೆಯಲ್ಲೂ 4 ಪೈರು ನೆಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಮತ್ತೊಂದು ಗಿಡ ನೆಡ್ತಾಯಿದ್ದೀನಿ. ಅದು ಗಿಡ ಸರಿ ಇಲ್ಲ ಅಂತ ನಾನು ಮೊದಲು ನೀರು ಹಾಕ್ತೆ ಗಿಡ ನೆಟ್ಬಿಟ್ಟಿದ್ದೆ ಅಲ್ವಾ, ಅದಕ್ಕೆ ಬಿಂದಿಗೆಯಲ್ಲಿ ತಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀವೇನಾದರೂ ಗಿಡ ನೆಡೋರಿದ್ದರೆ ಮೊದಲು ನೀರು ಹಾಕಿ ಆಮೇಲೆ ಪೈರನ್ನು ನಡಿ. ನನಗೆ ಗೊತ್ತಾಗಲಿಲ್ಲ ನಮ್ಮ ಅತ್ತೆ ಬಂದು ಹೇಳೋವರೆಗೂ. ಅಂದರೆ ಮೊದಲೆಲ್ಲ ನೆಟ್ಟಿದ್ವಿ, ಇಲ್ಲ ಅಂತ ಅಲ್ಲ, ಮರ್ತಿದ್ದೆ. ಇಲ್ಲ, ತೇವ ಇದೆ ಅಲ್ವಾ, ಭೂಮಿ ಹೇಗಿದ್ರು ಇಬ್ಬನಿ ಬರ್ತಿದೆ ಅಲ್ವಾ, ಸೋನೆ ಬರ್ತಿದೆ. ಸೊ ಹಾಗಾಗಿ ತೇವ ಇದೆಯಲ್ಲ ಅಂತ ನೆಟ್ಟಿದ್ದೆ ನಾನು. ಆದರೆ ನೀರು ಹಾಕಿ ಆಮೇಲೆ ನೆಡಬೇಕಂತೆ. ನಾನು ಒಂದು ಕೈಯಲ್ಲಿ ನೀರು ಹಾಕ್ತಾ ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊತಾ ಇರೋದು. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಭೂಮಿ ಇವಾಗ ತೇವ ಇರೋದಕ್ಕೆ ಇರುವೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂತ. ಕೆಂಪಿರುವೆ, ಕಪ್ಪಿರುವೆ ಏನಾಗಲ್ಲ. ಈ ಕೆಂಪಿರುವೆ ಏನು ಮಾಡುತ್ತೆ, ಬೇರೆಲ್ಲ ತಿಂದ್ಬಿಡುತ್ತೆ. ಮಳೆ ಬರ್ತಿದೆ, ನನ್ನ ಫೋನ್ ಫುಲ್ಲು ಹನಿಗಳಿದೆ, ಹಾಗಾಗಿ ಏನು ವೀಡಿಯೋ ಮಾಡ್ಕೋತಿದ್ದೀನೋ ನನಗೆ ಕಾಣಿಸ್ತಿಲ್ಲ. ಆದರೆ ಇರುವೆಗಳು ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಎಡಿಟ್ ಮಾಡುವಾಗ ನೋಡಿದಾಗ ಇರುವೆಗಳು ಚೆನ್ನಾಗೇ ಕಾಣಿಸ್ತಿರೋದು ಕಾಣಿಸ್ತು. ಇರುವೆಗಳೆಲ್ಲ ಪೈರ್ದು ಬೇರು ತಿಂದ್ಕೊಂಡ್ರೆ ಈ ನಾಯಿಗಳೇನು ಮಾಡುತ್ತೆ, ಬಂದು ಪೈರು ಮತ್ತು ದೊಡ್ಡ ದೊಡ್ಡ ಗಿಡಗಳು, ಕನಕಾಂಬರದ ಗಿಡ ಫುಲ್ ಸಾಫ್ಟ್ ಇರುತ್ತೆ, ಬಂದ ಮೇಲೆಲ್ಲ ಮಲ್ಕೊಂಡು ಬಿಡುತ್ತೆ. ಆವಾಗ ಗಿಡ ಎಲ್ಲ ಮುರಿದೋಗ್ಬಿಡುತ್ತೆ. ನೋಡಿ, ತೇವದ ಕೈಗೂ ಕೂಡ ಇರುವೆ ಬಂದು ಕಚ್ತಾ ಇದೆ. ನನಗೆ ಫೀಲ್ ಆಯಿತು ಏನೋ ಕಚ್ತಿರೋದು. ನೋಡಿದ್ರೆ ಇರುವೆ ಬಂದು ಎಲ್ಲಿ ಕೂತಿದೆ ನೋಡಿ. ಇವತ್ತು ಗಿಡ ನೆಟ್ಟಿದ್ದು ಒಂಥರ ಬ್ಯೂಟಿಫುಲ್ ಅನುಭವ ಅಂತಲೇ ಹೇಳಬಹುದು. ಜೊತೆಗೆ ನಿಮ್ಮ ಜೊತೆಗೆ ನಾನು ವೀಡಿಯೋ ಮಾಡ್ಕೊಂಡು ಮಾಡಿದ್ದು ಖುಷಿ ಆಯಿತು. ಇವಾಗ ಎಲ್ಲ ಗಿಡಗಳಿಗೂ ಗಿಡ ಹಾಕಿದ್ದಾಯಿತು. ಆದರೆ ಇನ್ನೂ ಒಂದಷ್ಟು ಪೈರು ಉಳ್ಕೊಂತು. ಇವಾಗ ಏನಪ್ಪ ಮಾಡೋದು, ಸದ್ಯಕ್ಕೆ ಇಷ್ಟುಗಳಿಗೆ ಸಾಕಾದರೆ ಸಾಕು ಅಂದ್ಕೊಂಡೆ. ಆದರೆ ಮತ್ತೆ ಪೈರು ಮಿಕ್ಕೊಂಡಿದ್ದಕ್ಕೆ ಮತ್ತೆ ನಾನು ಗುಳಿ ಮಾಡೋದಕ್ಕೆ ಅಂತ ಬಂದೆ. ಇನ್ನೊಂದು 4-5 ಗುಳಿ ಮಾಡಿಬಿಟ್ರೆ ಆ ಪೈರನ್ನು ನೆಟ್ಬಿಟ್ಟು ಹೊರಟಾಗೋಣ ಒಟ್ಟಿಗೆ, ಟ್ಯೂಷನ್ ಮಕ್ಕಳು ಬರುವಷ್ಟರಲ್ಲಿ ಅಂತ. ಈ ಗಿಡದಿಂದ ಒಂದು ಹೆಜ್ಜೆ ಹಿಂಗೆ ಮುಂದೆ ಹಾಕಿದ್ರೆ ಇಲ್ಲಿ ನೆಡಬೇಕು ಅಂತ ಹೇಳಿದರು. ನೀವು ನೆಡುವಾಗಲೂ ನಿಮಗೆ ಗೊತ್ತಾಗಲಿ ಅಂತ ನಾನು ಮಾಡಿ ತೋರಿಸ್ದೆ. ಒಂದು ಗುಳಿಯಿಂದ ಒಂದು ಹೆಜ್ಜೆ, ಇಲ್ಲಿಂದ ಇನ್ನೊಂದು ಹಿಂಗೆ ಒಂದು ಡ್ರಾಪ್ ಹಾಕಿದ್ರೆ ಅಲ್ಲಿಗೆ ಮತ್ತೊಂದು ಗಿಡ ಹಾಕಬೇಕು. ಕಾಕಡ ಗಿಡ ಆದರೆ ಸ್ವಲ್ಪ ದೂರ ಹಾಕಬೇಕು. ಕನಕಾಂಬರ ಸ್ವಲ್ಪ ಹತ್ತತ್ರ ಇದ್ರೂ ನಡೆಯುತ್ತೆ, ಯಾಕಂದರೆ ತುಂಬ ದೊಡ್ಡ ಗಿಡ ಆಗೋಲ್ಲ ಕನಕಾಂಬರ, ಮೀಡಿಯಮಾಗಿ ಒಂದಷ್ಟು ಉದ್ದ ಆಗುತ್ತೆ. ಕಾಕಡ ಗಿಡಗಳು ತುಂಬ ದೊಡ್ಡದಾಗ್ಬಿಡುತ್ತೆ. ಇಲ್ಲಿ ನೋಡಿ, 1 2 3 4 5
5 ಗುಳಿ ಎಕ್ಸ್ಟ್ರಾ ಮಾಡಿದ್ದೀನಿ. ಇವಾಗ ಈ ಗುಳಿಗಳಿಗೆ ನೆಡಬೇಕು ಗಿಡವನ್ನು. ಆದರೆ ನೀರು ತರೋದಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಬೆಳಿಗ್ಗೆ ಟೈಮಲ್ಲಾದರೆ ಟ್ಯಾಂಕಲ್ಲಿ ನೀರು ಬರುತ್ತೆ, ಸಂಜೆ ಟೈಮ್ ನಾನು ನೆಡ್ತಿರೋದು, ಅದರಿಂದಾಗಿ ನೀರಿಲ್ಲ. ನಮ್ಮ ಸಂಪ್ನಲ್ಲಿರೇ ತರಬೇಕು, ಅದಕ್ಕೆ ಮುಂದೆ ಹೋಗ್ತಾಯಿದ್ದೀನಿ. ಮನೆ ಮುಂದೆ ಗಿಡಗಳಿರೋದು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಇದೊಂದು ಸೇವಂತಿಗೆ ಗಿಡ, ಇದು ರೆಡ್ ಕಲರ್ದು ಹೂ ಬಿಡುತ್ತೆ. ಇಲ್ಲೊಂದು ಗುಲಾಬಿ ಗಿಡ ಇದೆ, ತೋರಿಸಿದ್ದೀನಿ ಆಲ್ರೆಡಿ. ಇದು ಯಾವಾಗಲೂ ಹೂ ಬಿಡ್ತಾನೆ ಇರುತ್ತೆ. ನನ್ನ ಫೋಟೋಗಂತೂ ಮೋಸ ಇಲ್ಲ. ಇಲ್ಲೊಂದು ಹಾಗಲಕಾಯಿ ಗಿಡ ಬಂದಿದೆ, ಆದರೆ ಚಿಕ್ಕದಾಗಿರೋ ಹಾಗಲಕಾಯಿನ ಆಗಲೇ ಹಣ್ಣಾಗ್ಬಿಟ್ಟಿದೆ. ಸೇವಂತಿಗೆ ಹೂ ಮತ್ತು ಗುಲಾಬಿ ಹೂ ಮತ್ತು ನಂದಿ ಬಟ್ಲು ಹೂ ಗಿಡದಲ್ಲಿ ಯಾವಾಗಲೂ ಹೂ ಇದ್ದೇ ಇರುತ್ತೆ. ಹಾಗಾಗಿ ನಾನು ಹೂ ಕೊಂಡು ಹಾಗಿಲ್ಲ. ನೀವೆಲ್ಲ ನೋಡಿದ್ದೀರಾ, ಸಿಂಪಲಾಗಿ ಹೂ ಬಿಟ್ಟು ದೀಪ ಹಚ್ತೀನಿ. ಕಾಲೆಲ್ಲ ನೋಡಿ ಹೇಗೆ ಮಣ್ಣಾಗಿದೆ ಅಂತ. ಇವತ್ತು ಬೆಳಿಗ್ಗೆಯಿಂದನೂ ಮಳೆ ಬರ್ತಾನೆ ಇದೆ. ತುಂಬ ಜೋರಾಗೂ ಬರ್ತಿಲ್ಲ, ತುಂಬ ಸ್ಲೋ ಆಗೂ ಬರ್ತಿಲ್ಲ, ಮೀಡಿಯಮಾಗಿ ನಿಧಾನಕ್ಕೆ ಬರ್ತಾನೆ ಇದೆ. ಭೂಮಿ ತೇವ ಆಗೋ ಮಟ್ಟಿಗಂತೂ ಬರ್ತಾನೆ ಇದೆ. ನೆಡ್ತಾ ಕೊತ್ತಂಬರಿ ಸೊಪ್ಪು ಗಿಡ ನೆಡ್ತಾ ಇದ್ದೀನಿ. ಕನಕಾಂಬ್ರ ಕೇಳಿಸ್ಲಿಲ್ಲ. ನನ್ನ ಫ್ರೆಂಡ್ ಕೂಡ ಇಲ್ಲೇ ಹೊಲದ ಹತ್ರ ಅವಳು ಕನಕಾಂಬ್ರ ಗಿಡ ಹಾಕ್ಕೊಂಡಿದ್ದಾಳೆ. ಪಾಪ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ, ಸ್ವಲ್ಪ ಫುಲ್ ಲಾಸ್ ಆಗೋಯ್ತು ಅವ್ರಿಗೆ. ಒಂದು ಸಲ ಅವ್ರಿಗೆ ಹಾಕಿದ್ರಲ್ವ, ಇವಾಗ ಅದು 1.5 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತಂತೆ. ಪಾಪ ಈ ಸಲ ಅವರು ಖರ್ಚು ಮಾಡೋದಕ್ಕಿಂತ ಕಡಿಮೆ ಆದಾಯ ಬಂತು ಅವ್ರಿಗೆ. ಅವ್ರ ಹಸ್ಬೆಂಡ್ ಅಂತೂ ತುಂಬ ಕಷ್ಟಪಡ್ತಾರೆ, ಹಸು ಸಾಕಿದ್ದಾರೆ, ವ್ಯವಸಾಯ ಅಂತೂ ತುಂಬ ಕಷ್ಟಪಟ್ಟು ಮಾಡ್ತಾರೆ. ಅಂಥವ್ರಿಗೆ ಲಾಸ್ ಆದಾಗ ಬೇಜಾರಾಗುತ್ತೆ. ನಾನು ನೀರು ತರ್ತಿದ್ದೆ, ನಮ್ಮ ಅತ್ತೆ ಏನೋ ಮಾತಾಡ್ಬೇಕಂದ್ರು, ಬಿಂದಿಗೆ ಇಟ್ಟೆ, ಅವ್ರು ಅಷ್ಟರಲ್ಲಿ ಮರ್ತೇ ಬಿಟ್ಟಿದ್ದಾರೆ. ಏಕೆ ನಾಳೆ ಫಂಕ್ಷನ್ ಬಗ್ಗೆನಾ ನೆನೆಸ್ಕೊಂಡು ಹೇಳಿ. ಎಷ್ಟು ಗಿಡ ಐತೆ ಅಷ್ಟು? ಹಾಂ ಆಯಿತು. ನಮ್ಮ ಅತ್ತೆಗೊಂಥರ ಖುಷಿ, ನಮ್ಮ ಸೊಸೆರು ನಮ್ಮ ಥರನೇ ಹೊಲದಲ್ಲಿ ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಅವ್ರಿಗೆ. ನಾನು ಫೋನಲ್ಲಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡಿದ್ರೆ ಬಂದರೆ ಫೋನ್ ನೋಡ್ತಾ ಕೂತವಳಂತ ಅನ್ಕೋತಾರೆ. ಬಟ್ ಅದು ನನ್ನ ಕೆಲಸ ಅಂತ ಅವ್ರು ಅಂದ್ಕೊಳ್ಳಲ್ಲ. ಅದೇ ಈ ಥರ ಹೊಲದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅವ್ರಿಗೊಂಥರ ಖುಷಿ, ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂತ. ಗುಳಿ ಮಾಡುವಾಗ ನಮಗೆ ಕಾಣಿಸಲ್ಲ. ಪಾಪ ಸುಮಾರು ಎರೆಹುಳುಗಳು ಆ ಈಟಿಗೆ ಸಿಕ್ಕಿ ಸತ್ತೋಗಿದೆ. ಮತ್ತೆ 4-5 ಗುಳಿ ಮಾಡಿದ್ದಕ್ಕೆ ಮತ್ತೆ ನಾನು ಗಿಡಗಳನ್ನ ನೆಟ್ಟಿದ್ದಾಯಿತು. ಸದ್ಯ ಮುಗಿತಲ್ಲಪ್ಪ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಮತ್ತೆ ಒಂದಷ್ಟು ಪೈರು ಉಳ್ಕೊಂತು. ಈ ಪೈರುಗಳಿಗೋಸ್ಕರ ಮತ್ತೆ ಗುಳಿ ಮಾಡಬೇಕಾಯಿತು. ಪೈರು ನೋಡಿದ್ರೆ ಸ್ವಲ್ಪ ಇರೋ ಥರ ಇತ್ತು, ಆದರೆ ತುಂಬ ಗುಳಿಗಳಿಗಾಯಿತು. ಮತ್ತೆ ಎಷ್ಟು ಪೈರು ಉಳ್ಕೊಂತು ಅಂತ ಮತ್ತೆ 3 ಗುಳಿ ಮಾಡಿದೆ. 2 3 ಇನ್ನು ಇಲ್ಲಿ ಜಾಗ ಇದೆ ನೋಡಿ, ಇಷ್ಟು ಇಲ್ಲೆಲ್ಲ ಜಾಗ ಇದೆ, ಇಷ್ಟು ಇಲ್ಲಿಗೆಲ್ಲ ನೆಡಬೇಕು ಕನಕಾಂಬ್ರನೇ. ಸುಮ್ಮನೆ ಕಳೆ ಬೆಳೆಯುತ್ತೆ ಅಂತ ಮತ್ತೆ ಕನಕಾಂಬ್ರ ಗಿಡ ಹಾಕ್ತಿರೋದು. ಇಲ್ಲೊಂದು ಸ್ವಲ್ಪ ಜಾಗ ಇದೆ, ಸದ್ಯಕ್ಕೆ ಇವಾಗ ಆಗ್ತಿಲ್ಲ, ಸಾಕಾಗಿದೆ ನನಗೆ. ಇನ್ನೊಂದು ದಿನ ಪೈರು ತಂದು ನೆಡ್ತೀನಿ. ನೋಡಿ ನಮ್ಮದು ನಿಂಬೆಹಣ್ಣು ಗಿಡ ಎಷ್ಟು ಚೆನ್ನಾಗಿಬಿಟ್ಟಿದೆ, ಹಣ್ಣು ಅಂತ. ನಿಜ ಸಾಕಾಯಿತು, ಉಸಿರಾಡೋಕ್ಕಾಗ್ತಿಲ್ಲ. ಇದು ನೋಡಿ ನಮ್ಮ ಅತ್ತೆ ನೆಟ್ಟಿರೋದು ಮೊದಲೇ. ಈ ತೆಂಗಿನ ಮರ ಇದೆ ಅಲ್ವಾ, ಇದು ಗುಳಿ ಸುತ್ತ ಅವರು ಹಾಕ್ಕೊಂಡಿದ್ದಾರೆ. ಇದು ಕಾಕಡ ಗಿಡ ಅಲ್ಲ, ನಮ್ಮದೇ. ಇವಾಗ ಒಂದು 1/4 kg 300 ಗ್ರಾಮ್ ಸಿಗ್ತಿದೆ. ಇದು ನಮ್ಮ ಮನೆ, ಇದು ನಮ್ಮ ಅತ್ತೆ ಮನೆ. ಅಲ್ಲಿರೋದು ನೋಡಿ ಎಷ್ಟು ಚೆನ್ನಾಗಿ ಮನೆ ಮಾಡಿದ್ದಾರೆ. ನಮ್ಮ ಹಳ್ಳಿಲೂ ಕೂಡ ಎಷ್ಟು ಚೆನ್ನಾಗಿರೋ ಮನೆಗಳಿದೆ. ಕರ್ಬೇವಿನ ಸೊಪ್ಪು ಚೆನ್ನಾಗಿ ಚಿಗುರಿದೆ. ಇವಾಗ ಚಿಕ್ಕ ಗಿಡ ಇದೆ. ಇವಾಗ ಇನ್ನೊಂದು ಬಿಂದಿಗೆಯಲ್ಲಿ ನೀರು ತಂದು 13 ಗುಳಿಗೆ ಹಾಕ್ಬಿಟ್ಟು ಗಿಡ ನೆಟ್ಬಿಟ್ರೆ ನಿಮಗಿನ್ನ ಎಷ್ಟು ಗುಳಿ ಮಾಡಿದೆ ಇವತ್ತು ಅಂತ ತೋರಿಸ್ತೀನಿ. ಮಳೆ ಬೇರೆ ಬರ್ತಿದೆ,
ನೋಡಿ ಮಳೆ ಸೋನೆ ಎಲ್ಲ ಕೈ ಮೇಲೆ ಬಿದ್ದಿರೋದು. ಸದ್ಯ ಗಿಡ ಎಲ್ಲ ನೆಟ್ಟ ಮೇಲೆ ಮಳೆ ಜೋರಾಗ್ತಿದೆ. ಕಾಣಿಸ್ತಿದೆಯಾ ನಿಮ್ಗೆ ಮಳೆ ಬರ್ತಿರೋದು? ಫೋನ್ ಮೇಲೆ ಎಲ್ಲ ಮಳೆ ಹನಿ ಎಲ್ಲ ಬಿದ್ದುಬಿಟ್ಟಿದೆ, ಅದರಿಂದ ನನಗೆ ಕಾಣಿಸ್ತಿಲ್ಲ. ಇಲ್ಲಿ ನೋಡಿ ಮಳೆ ಬಂದಿರೋದಿತ್ತು, ಬೆವರೆಲ್ಲ ಚಳಿ ಇದೆ. ಇವಾಗ ಎಷ್ಟು ಗುಳಿ ಇದೆ ಅಂತ ಲೆಕ್ಕ ಹೇಳ್ತೀನಿ ಇವಾಗ, ಎಷ್ಟು ಮಾಡಿದೆ ಅಂತ. ಆದರೆ ಈ ಗುಳಿಲಿರೋ ಗಿಡ ಎಲ್ಲ ಉಳ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಅದು ಪಿಗ್ಗುಳಿಗೆ ಅಂತ ಒಂದಷ್ಟು ಗಿಡಗಳು ಇಟ್ಕೊಂಡಿದ್ದೀನಿ ಇಲ್ಲಿ. ಅಕಸ್ಮಾತ್ ಗಿಡ ಏನಾದರೂ ಸತ್ತೋಗ್ಬಿಟ್ರೆ ಇಲ್ಲೊಂದಷ್ಟು ಗಿಡಗಳಿದೆ. ಅಲ್ಲಿ ನೋಡಿ ಪೈರುಗಳಿದು, ಇಲ್ಲಿ 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 ಇದೆಲ್ಲ ಅದೇ ಬೀಜ ಉದ್ರಿ ಹುಟ್ಟಿರೋದು ಗಿಡದ ಹತ್ರ. ಸೊ ಅಲ್ಲಿ ಯಾವುದಾದ್ರೂ ಸತ್ತೋದ್ರೆ ಇಲ್ಲಿಂದ ಕಿತ್ಕೊಂಡೋಗಿ ನೆಡಬೇಕು. ಎಷ್ಟು ಗುಳಿದೆ ಅಂತ ನಿಮ್ಗೆ ಲೆಕ್ಕ ತೋರಿಸ್ಬಿಡ್ತೀನಿ. ಮಳೆ ಬರ್ತಿದೆ, ನನ್ನ ಫೋನ್ ಹಾಳಾಗುತ್ತೆ, ಬೇಗ ಒಳಗಡೆ ಹೋಗಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಇವತ್ತು ಗುಳಿ ಮಾಡಿದ್ದು 24 ಗಿಡಗಳು ನೆಟ್ಟಿದ್ದಳಿಂದ ಇಲ್ಲಿವರೆಗೆ. ಮಳೆ ಬರ್ತಿದೆ. ಇದಕ್ಕೆ ದಿನ ಸ್ವಲ್ಪ ನೀರು ಹಾಕಬೇಕು ಕುತ್ಕೊಳ್ಳೋವರೆಗೂ. ಈಗ ಇದನ್ನೆಲ್ಲ ತೊಳೆದು ಕೈಕಾಲು ತೊಳೆದು ಒಳಗಡೆ ಹೋಗುವಷ್ಟರಲ್ಲಿ ಟ್ಯೂಷನ್ ಮಕ್ಕಳು ಬರ್ತಾರೆ. ಮಳೆ ಜೋರೇ ಆಗೋಯ್ತು. ಫೋನ್ ನೆನೀತಾ ಇದೆ ಮಳೇಲಿ, ಏನಾಗುತ್ತೋ. ಒಳಗಡೆ ಹೋದ ತಕ್ಷಣ ಬರ್ಸ್ಬೇಕು ನಾನು. ಇದು ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಒಳಗಡೆ ಹೊರಟೋಗ್ತೀನಿ ಇವಾಗ. ಕಾಲು ಸ್ವಲ್ಪ ತೊಳ್ಕೊಂಡು. ಯಾರು ಬೆಲ್ ಮಾಡಿದ್ದು? ಚಪ್ಪಲಿ ಎಲ್ಲ ಮೇಲೆ ತೊಳ್ಕೊಂಡ್ರೆ ಆಯಿತು. ಮಳೆ ಬರ್ತಿದೆ ಜೋರಾಗಿ. ಕಾಲನ್ನು ತೊಳ್ಕೊಂಡು ಹೋಗ್ತೀನಿ. ತಲೆಗೊಂದು ಟೋಪಿ ಹಾಕೊಳ್ಳೋಣ ಅಂದ್ಕೊಂಡೆ, ಆದರೆ ಮಳೆ ಅವಾಗಿರಲಿಲ್ಲ. ನಾನು ಬರುವಾಗ ಜಾಸ್ತಿ ಮಳೆ ಆಗೋಯ್ತು, ಹಂಗೂ ನೆಂದೆ. ಬಟ್ಟೆ ಎಲ್ಲ ತೇವ ಆಯಿತು. ಏನಕ್ಕ? ವಿಜಯಕ್ಕ ಏನೋ ಹೇಳ್ತಿದ್ರು, ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಮನೆ ಒಳಗಡೆ ಹೋಗೋಣ ಅಂತ ಹೊರಟಿದ್ದೀನಿ. ಕೋವಿಡ್ ಆದಮೇಲಂತೂ ನನಗೆ ಚಳಿ ತಡೆಯೋದಕ್ಕೆ ಆಗ್ತಿಲ್ಲ. ಈ ಚಳಿ ಒಳಗೆ ಇಷ್ಟು ಕೆಲಸ ಮಾಡಿರೋದೇ ಹೆಚ್ಚು ನಾನು. ನಿಜ, ಈ ಸೋನೆ ಬರೋದಕ್ಕೆ ಶುರು ಆದಮೇಲೆ, ಚಳಿ ಆದಮೇಲೆ ನನಗೆ ವಾಕ್ ಹೋಗೋದಕ್ಕೂ ಮನಸ್ಸು ಬರ್ತಿಲ್ಲ. ಮನೆ ಒಳಗಡೆ ಸೇರ್ಕೊಂಡು ಬಿಟ್ಟರೆ ಆಚೆಗೆ ಬರ್ತಿಲ್ಲ. ಅಷ್ಟು ಚಳಿ ತಡೆಯೋದಕ್ಕಾಗ್ತಿಲ್ಲ ನನ್ನ ಕೈಲಿ. ಯಾರು ನೀನ ಬೆಲ್ ಮಾಡಿದ್ದು? ಲೈಟ್ ಹಾಕು, ಲೈಟ್ ಹಾಕೋ. ನಾನಿಲ್ಲಿ ಗಿಡ ನೆಡ್ತಾ ಇದ್ದೆ. 6 ಗಂಟೆ ಆಯಿತಾ? ಮಳೇಲಿ ನೆನ್ಕೊಂಡು ಬಂದ್ಯಾ? ಸ್ಕೂಟ್ರಲ್ಲಿ ಬಂದ? ಹೋಮ್ವರ್ಕ್ ಕಳಿಸಿದ ನಿಮ್ಮ ತಾತ? ರೈಟಿಂಗಾ? ನಾಯಿ ಮಾಡಿರೋ ಕತೆ ಇದು. ಪಾತ್ರೆ ತೊಳೆಯೋಕ್ಕೆ ಅಂತ ಹೊರಗಡೆ ಇಟ್ಟಿದ್ದೆ. ಪಾತ್ರೆ ತೊಗೊಂಡೋಗಿ ಒಳಗಡೆ ಇಟ್ಟು ಬರೋಣ ಅಂತ ಅನ್ನುವಷ್ಟರಲ್ಲಿ ನಮ್ಮ ಮನೇಲಿ ಅದು ಸಾಕು, ನನಗೇನೋ ನಾಯಿ ಅಂದರೆ ನನಗೆ ಇಷ್ಟ ಆಗಲ್ಲ. ಅವರೊಂದು ನಾಯಿ ಬಂದಿದ್ದಕ್ಕೆ ಸಾಕೊಂಡಿದ್ದಾರೆ, ಅದು ಹಿಂಗೆ ಮಾಡಿರೋದು. ಸುಸ್ತಾಯ್ತು ಕಣೋ. ಒಬ್ಬನೇ ಬಂದಿದ್ದೆ, ಇನ್ನು ಎಲ್ಲರೂ ಬಂದಿಲ್ಲ. ಹಾಂ, ಎಲ್ಲ ಟೈಮ್ ಆಗಿದೆ, ಇನ್ನೂ ಯಾರೂ ಬಂದಿಲ್ಲ ಅಂದೆ. ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಒಗ್ದು ಆಗಿದೆ. ಆದರೆ ಒಣಗಿ ಹಾಕೋದಕ್ಕೆ ಹೊರಗಡೆ ಮಳೆ ಬರ್ತಿದೆಯಲ್ಲ, ಅದರಿಂದಾಗಿ ಒಣಗಿ ಹಾಕಿಲ್ಲ. ಈ ಮಳೆಗೆ ಗಿಡ ಎಲ್ಲ ಏನಾಗುತ್ತೋ. ಇವಾಗ ತಾನೇ ನೆಟ್ಬಿಟ್ಟು ಬಂದಿದ್ದೀನಿ, ನೋಡೋಣ ಏನಾಗುತ್ತೆ. ಗಿಡ ದೊಡ್ಡದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಮಳೆ ನಿಂತಿಲ್ವೇನ್ರು? ಏನಕ್ಕೆ ಹಿಂಗೆ ಮುಂದೆ ಹಾಕೋತಿರೋದು? ಇದು ರೀಕ್ರಿಯೇಟ್ ಮಾಡಿರೋದು. ಅವ್ರು ಬಂದಿದ್ರು ಮೊದಲೇ ಛತ್ರಿ ಹೊರಗಡೆ ಇಡೋ, ತೇವಾಗುತ್ತೆ. ಅವ್ರು ಒಳಗಡೆ ಮೊದಲೇ ಬಂದರು, ನಾನು ಮತ್ತೆ ವಾಪಸ್ ಕಳಿಸಿ ಕಳಿಸಿದ್ದು. ಇಬ್ಬರು ಒಂದೊಂದು ಛತ್ರಿ ತಂದಿದ್ದೀರಾ ಅಕ್ಕ ತಮ್ಮ?
ಒಂದೇ ಸಾಕಾಗಲ್ವಾ? ಹೊಟ್ಟೆ ನೋವು ಬರಲ್ವಾ? ಮಳೆ ನಿಲ್ತು. ಕವನ ಮಳೆ ಸಾಕಾ? ನೆನೆಯಕ್ಕೆ ಬಿಡಲ್ವಾ? ಆಮೇಲೆ ಸ್ಕೂಲ್ಗೆ ಹೋಗಂಗಿಲ್ಲ ನೀನು. ಶಾರು ಇವತ್ತು ಪಾನಿಪುರಿ ಮಾಡ್ಕೊತೀನಿ ಅಂದ್ಲು, ಅದಕ್ಕೆ ಆಲೂಗಡ್ಡೆ ಬೇಯಿಸ್ತಿದ್ದಾಳೆ. ಎಷ್ಟು ಬೇಕು ಅಂದ್ಲು, 3 ಹಾಕು ಅಂದೆ. ತೊಳ್ದಾಕು ಮಗಳೇ. ಸರಿ ಹೋಗಿ ಹೋಗಿ ಆಯಿತು. ಟ್ಯೂಷನ್ಗೆ ಡೈಲಿ 14 ಮಕ್ಕಳು ಬರ್ತಾರೆ. ಇವತ್ತು ಶನಿವಾರ, ಎಲ್ಲ ರಜಕ್ಕೆ ಶನಿವಾರ ಭಾನುವಾರ ಊರಿಗೆ ಹೋಗಿರೋದಕ್ಕೆ. ಎಷ್ಟು ಜನ ಇದ್ದೀರೋ? 3, 6, ಇಲ್ಲೊಬ್ಬರು 7. ಇವ್ರ ಅಮ್ಮ ಮಳೆ ಬರ್ತಿದೆ ಹೋಗಬೇಡ ಅಂತೇಳಿದ್ರೆ ನಾನು ಹೋಗ್ಲೇಬೇಕು ಅಂತ ಹಠ ಮಾಡ್ಕೊಂಡು ಬಂದವಳೆ. ಅಲ್ಲ ಪ್ರೇಕ್ಷಾ, ತೆಗಿ ಬಾಯಿಗೆ ಹಾಕ್ಬಾರ್ದು, ತೆಗಿವ. ಏನು ಬರೆಯೋಕ್ಕೆ ಬಂದೆ ಪ್ರೇಕ್ಷಾ? ಹಾಂ, ಏನು ಬರೆಯೋಕ್ಕೆ ಬಂದೆ? ಹಿಂದಿ ರಿವಿಷನ್ ಬರೆಯೋಕ್ಕೆ ಬಂದ? ಬರ್ಕೊಡ್ತೀನಿ. ಯಾಕೋ ಕುತ್ಕೊಳ್ಳೋ. ಬುಕ್ ಓಪನ್ ಮಾಡಿ ಮೇಡಮ್ ಅವರೇ. ಬುಕ್ ಓಪನ್ ಮಾಡಿದೆ, ನೀ ಕೂತಿದ್ರೆ ಇಬ್ಬರು. ಆಯಿತು, ಸ್ವಲ್ಪ ಜನ ಬಂದಿರೋದಲ್ಲ, ಇಟ್ಸ್ ಓಕೆ. ಕುತ್ಕೊಂಡು ಮಾತಾಡಿ ಅಂತ ಹೇಳಿಲ್ಲ ನಾನು. ನೋಡು, ಒಬ್ರಿಗೆ ಯಾರಿಗಾದ್ರೂ ಪರ್ಮಿಷನ್ ಕೊಟ್ಟರೆ ಎಲ್ಲರೂ ಚೇಂಜ್ ಮಾಡಿ. ನೀರದು ಮುಳುಗುವಷ್ಟು ಹಾಕು ಮಗಳೇ, ಸ್ವಲ್ಪ ರುಚಿ ಹಾಕು. ಕರ್ಸಿವ್ ರೈಟಿಂಗ್ ನಾಳೆ ಸಂಡೇ ಅಲ್ವಾ, ಬರೆಯೋಕ್ಕಾಗಲ್ವಾ? ತೆಗ್ದು. ಹಾಂ, ಕರ್ಸಿವ್ ರೈಟಿಂಗ್ ನಾಳೆ ಸಂಡೇ ಅಂತ ಕೊಟ್ಟಿದ್ರು. ಬೇಡ ಬೇಡ ಬಿಡು, ಬೇಡ ಬಿಡು, ಹಂಗೆ ಬೇಯಿಸು, ಆಮೇಲೆ ಹಾಕೊಳ್ಳೋದು. ಏನು? ಯಾಕೆ ಒಬ್ಬರೇ? ಇನ್ನು ಎಕ್ಸ್ಟ್ರಾ 14 ಇದ್ದೀರಾ? 15 ಅಷ್ಟೇ. ಒಬ್ರು ಎಕ್ಸ್ಟ್ರಾ ಇರಲಿ ಅಂತ. ಶೇಮೇಲೆ ಕುತ್ಕೋತೀಯಾ? ಕುತ್ಕೊ. ಗೊತ್ತು ಗೊತ್ತು, ಬೆಳಗ್ಗೆ ನಮ್ಮ ಮನೇಲೆ ನೀರು ಇಟ್ಕೊಂಡ್ರು, ಅಲ್ಲಲ್ಲಿ ಇಲ್ಲ ಅಂತ. ಹಾಂ, ಕರ್ಸಿವ್ ರೈಟಿಂಗ್ ಬರಿಬೇಡ. ನಾಳೆ ಸಂಡೇ ಅಲ್ವಾ, ಏನು ಮಾಡ್ತೀರಾ? ಬರಿಬೇಕಾ? ಏನು ಕ್ವಶನ್ ಆನ್ಸರ್ಸು? ಯಾವ ನೋಟ್ಸು? ಸರಿ ಬರಿ, ಅದನ್ನು ಬರಿ. ಏನು ಇವತ್ತು ಸೋಷಿಯಲ್ ಬರಿ ನೋಟ್ಸು, ನಾಳೆ ಕರ್ಸಿವ್ ರೈಟಿಂಗ್ ಬರೀವಂತೆ. ನಾಳೆ ಇಲ್ಲ, ಮನೇಲಿ ಬರ್ಕೋ. ನಾನು ನಾಳೆ ಬರಿ ಅಂದಿದ್ದು ಮನೇಲಿ ಬರಿ ಅಂತ. ಯಾಕೆ ನಾಳೆ ಸಂಡೇ ಇಲ್ಲ ಅಂತ ಗೊತ್ತಿಲ್ವಾ? ಯಾವಾಗ? ಇವತ್ತು ಸ್ಕೂಲ್ ಇತ್ತು. ಸರಿ ಕುತ್ಕೋ, ಚೇರ್ ಮೇಲೆ ಕುತ್ಕೋತೀನಿ ಅಂದೆ ತಾನೇ, ಹೆಂಗೆ ಕುತ್ಕೋಬೇಕು? ನೀನು ಸರಿ ಕುತ್ಕೋ, ಕಾಲು ಮುಡ್ಚು. ಇದಕ್ಕೆ LKG UKGಗೆ ಮಾತ್ರ ರಜಾ. ನೀನೇನೋ ಬರಿತಾ ಇದೆಯಾ? ನಾನು ಕರ್ಸಿವ್ ಬರಿಬೇಡಿ ಅಂತ ತಾನೇ ಹೇಳ್ತಿರೋದು. ನೀನು ಯಾಕೋ ಕರ್ಸಿವ್ ಬರಿತಿದ್ಯಾ? ನಾಳೆ ಸಂಡೇ ಅಲ್ವಾ? ಹ್ಯಾಂಡ್ ರೈಟಿಂಗ್ ಬುಕ್ಕಲ್ಲೇ ಹ್ಯಾಂಡ್ ರೈಟಿಂಗ್ ಬರಿ, ಆಯಿತಾ? ನಾನು ಹಿಂಗೇನು ಹೇಳಿದೆ? ನಾನು ನಿನಗೆ ಏನು ವರ್ಕ್ ಕೊಟ್ಟಿದ್ದು? ಹಿಂದಿ ಈ ಬರ್ಕಂಬ. ನಿಂಗೂ ಕರ್ಸಿವ್ ಇದೆಯಾ? ಎಷ್ಟು ಪೇಜ್ ಕೊಟ್ಟವ್ರೆ? ಏನು ಹಂಗಲ್ಲ, ಕರ್ಸಿವ್ ರೈಟಿಂಗ್ ಎಷ್ಟು ಪೇಜ್ ಬರಿಬೇಕಂದೆ? ಸ್ಕೂಲಲ್ಲಿ ಇಡ್ಸ್ಕೊಂಡವ್ರು ತಂದಿಲ್ವಾ? ಮತ್ತೆ ನೋಟ್ಸ್ ಬರಿ. ಫ್ರಿಜ್ಜಲ್ಲಿ ಐತೆ ಮಗಳೇ. ಇವ್ರಿಗೆಲ್ಲ ಇವಾಗ ಟೆಸ್ಟ್ ಮುಗ್ದಿದೆ. ಟೆಸ್ಟ್ ಮುಗ್ಬಿಟ್ರೆ ಸಾಕು ಇವ್ರಿಗೆ. ಟೆಸ್ಟಿಗೆಲ್ಲ ಓದಿ ಓದಿ ಸಾಕಾಗಿದೆ, ಬರೀ ಹೋಮ್ ವರ್ಕ್ ಮಾಡ್ಕೋತೀವಿ ಅಂತ ಕೇಳ್ತಾರೆ. ಪ್ರೇಕ್ಷಂಗಿನ್ನ ಟೆಸ್ಟ್ ಮುಗ್ದಿಲ್ಲ, ಹಿಂದಿ ಟೆಸ್ಟ್ ಇದೆ. ಅವಳಿಗೆ ಕ್ವಶನ್ ಹಾಕ್ಕೊಟ್ಟಿದ್ದೀನಿ, ಅವಳು ಆನ್ಸರ್ ಬರೀಬೇಕಷ್ಟೆ. ಪೂರ್ತಿ ಟ್ಯೂಷನ್ ಹೇಗೆ ಮಾಡ್ತೀರಾ ವಿಡಿಯೋ ಮಾಡಿ ಅಂತ ಕೇಳ್ತೀರಾ. ಸ್ವಲ್ಪ ಜನ ಇದ್ದಿದ್ದಕ್ಕೆ
ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ಆದರೆ ಏನಾದರೂ ವಿಡಿಯೋ ಮಾಡ್ಕೊಳ್ಳೋಕೆ ಹಿಡ್ಕೊಂಡ್ಬಿಟ್ರೆ ಅವರು ಸುದ್ದಿ ಸಮಾಚಾರಗಳೆಲ್ಲ ಬರೀ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಟ್ಯೂಷನ್ ಮಾಡುವಾಗ ವಿಡಿಯೋ ಮಾಡ್ಕೊಳ್ಳೋದು ಕಷ್ಟ. ಮಕ್ಳಿಗೆ ಟ್ಯೂಷನ್ ಬೇಕಾ ಬೇಡವಾ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲ, ನಾನು ವಿಡಿಯೋ ಮಾಡಿ ಹೇಳ್ತೀನಿ ಅದ್ರ ಬಗ್ಗೆ. ನಮ್ಮ ಶಾರಿ ಪಾನಿಪುರಿ ಮಾಡ್ಕೊಳ್ಳೋದು ಸಾಕು, ನಾನು ಅಡುಗೆ ಮನೆ ಕ್ಲೀನ್ ಮಾಡೋದು ಸಾಕು ಅನ್ನೋ ಥರ ಅಡುಗೆ ಮನೆ ಪೂರ್ತಿ ಗಲೀಜು ಮಾಡಿ ಮಡಗಿದ್ದಾಳೆ. ನಾನು ಅರ್ಧ ಭಾಗ ಮೈದಾ ಹಿಟ್ಟು ಅರ್ಧ ಭಾಗ ಕಾರ್ನ್ಫ್ಲೋರ್ ಹಾಕೊಂಡು ಕಲಿಸ್ಕೊ ಅಂತ ಹೇಳಿದ್ದೆ. ಅವಳೇ ಕಲಿಸ್ಕೊಂಡಿದ್ದಾಳೆ. ತುಂಬ ಚೆನ್ನಾಗಿ ಬಂದಿದೆ ಪೂರಿ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ಕೊ ಅಂತ ಹೇಳಿದೆ, ಅವಳೇ ಮಾಡ್ಕೊಂಡಿದ್ದಾಳೆ. ನಾನು ಹೆಲ್ಪ್ಗೊಂಚೂರು ಹೋಗಿಲ್ಲ, ಅವಳೇ ಮಾಡಿರೋದು. ಎಲ್ಲವನ್ನು ಕೇಳಿಕೊಂಡ್ಳು, ಅಮ್ಮ ಹೇಗೆ ಮಾಡ್ಬೇಕಂತ. ನಾನು ಹೀಗೆ ಮಾಡು ಅಂತ ಹೇಳಿದೆ ಅಷ್ಟೇ. ಎಲ್ಲ ಅವಳೇ ಮಾಡಿಕೊಂಡ್ಳು. ನಾನು ಪೂರಿ ಎಲ್ಲ ಒತ್ತಿದ್ಲಲ್ವ, ನಾನೇ ಬಂದು ಎಣ್ಣೆಗೆ ಹಾಕ್ಕೊಡ್ತಾಯಿದ್ದೀನಿ. ಪೂರಿ ತುಂಬ ಚೆನ್ನಾಗಿ ಬಂದಿತ್ತು. ಒಂದೊಂದು ಚೆನ್ನಾಗಿ ಉಬ್ಬಿತ್ತು, ಒಂದೊಂದು ಉಬ್ಬಿರಲಿಲ್ಲ, ಗರ್ಗರಿ ಆಗಿತ್ತು. ನಾನು ಹೇಳಿದೆ ಅಲ್ವಾ, ಉಗುರೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಅಡುಗೆ ಮನೆಯಲ್ಲಿ ಏನಾದರೂ ಬಿಡಿಸೋದಕ್ಕೆ ಕಷ್ಟ ಆಗ್ತಿದೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಬಟ್ಟೆ ಎಲ್ಲ ಒಗ್ದಾಗಿದೆ, ಆದರೆ ಒಣಗಿ ಹಾಕೋಕ್ಕೆ ಮಳೆ ಅಂತ ಒಣಗಿ ಹಾಕಿಲ್ಲ ಅಂತ. ಸೊ ಹಾಗಾಗಿ ಮನೆ ಒಳಗಡೆ ಒಣಗಿ ಹಾಕಿದ್ದೀನಿ. ಒಣಗಿ ಹಾಕಿರೋ ಜಾಗ ನೋಡಿ. ನೀವು ಕೂಡ ಹೀಗೆ ಮಾಡ್ತೀರಾ ಮಳೆಗಾಲದಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಾಷಿಂಗ್ ಮಿಷಿನಲ್ಲಿ ಒಗ್ದಿರೋದ್ರಿಂದ ಆಲ್ರೆಡಿ ಅದು ಸ್ವಲ್ಪ ಡ್ರೈ ಆಗಿರುತ್ತೆ. ಚೂರು ಬೆಳಗ್ಗೆ ತನಕ ಹಾಕ್ಬಿಟ್ರೆ ಒಣಕೊಳ್ಳುತ್ತೆ. ಬಿಸಿಲು ಬಂದರೆ ಸ್ವಲ್ಪ ಹೊರಗಡೆ ಹಾಕ್ಕೊತೀನಿ. ಇವತ್ತು ಸಂತೆ ಇದೆ, ಶನಿವಾರ, ಹಾಗಾಗಿ ಇವತ್ತು ತರಕಾರಿ ಎಲ್ಲ ತಂದಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವಾರ ಇದ್ದಿದೆ ತರಕಾರಿ ತರೋದು. ಕಡಲೆಕಾಯಿ ಅಂತೂ ಮಿಸ್ ಇಲ್ಲ. ನಾನು ಬೆಳಗ್ಗೆ ಹೊತ್ತಿಗೆ ನಿಮಗೆ ಗಿಡಗಳು ಹೇಗೆ ಕೂತಿದೆ ಅಂತ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. ಸರಿಯಾಗಿ ಕೂರಿಸ್ದೇ ಇರೋ ಗಿಡಗಳು ನಾನು ಮೊದಲೇ ನೀರು ಹಾಕೋದಕ್ಕೂ ಮುಂಚೆ ನೆಡ್ತೆ ಅಲ್ವಾ, ನೀರು ಹಾಕಿದ್ಮೇಲೆ ಒಂದೆರಡು ಗಿಡಗಳು ಕೆಳಗಡೆ ಬಿದ್ದೋಗಿದೆ. ಎಲ್ಲೋ ಒಂದೆರಡು ಮೂರು ಗಿಡಗಳು ಈ ಥರ ಆಗಿರೋದು. ಇನ್ನು ಮಿಕ್ಕಿದ ಗಿಡ ಎಲ್ಲ ಚೆನ್ನಾಗಿ ಕೂತಿದೆ ನೋಡಿ. ಈ ಸೈಜ್ ಇದ್ದಾಗಲೇ ಪೈರನ್ನು ನೆಡಬೇಕು. ತುಂಬ ದೊಡ್ಡದಾಗ್ಬಿಟ್ರು ಸರಿಯಾಗಿ ಕೂತ್ಕೊಳ್ಳಲ್ಲ, ತುಂಬ ಚಿಕ್ಕದಾಗ್ಬಿಟ್ರು ಪೈರು ಹೋಗಿಬಿಡುತ್ತೆ. ಹಾಗಾಗಿ ಇಷ್ಟು ಬಲದ ಮೇಲೆ ಗಿಡಗಳನ್ನ ನೆಡಬೇಕು. ನೆನ್ನೆ ಮಳೆ ಬಂತಲ್ವಾ, ಸೊ ನಾನಿವತ್ತು ನೀರು ಹಾಕ್ತಾಯಿಲ್ಲ, ನೆನ್ನೆ ಮಳೆ ಬಂದಿದೆ ಅಂತ. ಇಲ್ಲ ಅಂದಿದ್ರೆ ಗಿಡಗಳು ಕೂರೋವರೆಗೂ ಪ್ರತಿದಿನ ಬೆಳಗ್ಗೆ ಸಂಜೆ ನೀರು ಹಾಕಲೇಬೇಕು. ಬೆಳಗ್ಗೆ ಆಗಿರೋದ್ರಿಂದ ನನ್ನ ದಾಸವಾಳ ಗಿಡದಲ್ಲಿ ಹೂವು ಬಿಟ್ಟಿದೆ. ಇದನ್ನು ಕಿತ್ಕೊಂಡು ಹೋಗಿ ನಾನು ಬಾಗಿಲಿಗೆ ಮುಡಿಸ್ತೀನಿ. ಇದು ಸ್ವಲ್ಪ ದೊಡ್ಡದಾಗೋವರೆಗೂ ಪುಟ್ಟ ಮಕ್ಕಳನ್ನ ನೋಡ್ಕೋತೀವಿ ನೋಡಿ, ಆ ಥರನೇ ನೋಡ್ಕೋಬೇಕು. ಇದು ದೊಡ್ಡದಾದ ಮೇಲೂ ಕೂಡ ಕನಕಾಂಬರ ಗಿಡ ಸಖತ್ತು ಸಾಫ್ಟ್ ಇರುತ್ತೆ. ನಾವು ಪೈಪಲ್ಲಿ ನೀರು ಹಾಕೋದ್ರಿಂದ ಅದನ್ನು ನೋಡ್ಕೊಂಡು ಎಳ್ಕೊಂಡು ಹಾಕಬೇಕು. ಗಿಡದ ಮೇಲೆ ಏನಾದರೂ ಪೈಪ್ ಬಂದುಬಿಟ್ರೆ ಆ ಗಿಡ ಅಲ್ಲೇ ಕಟ್ಟಾಗ್ಬಿಡುತ್ತೆ. ಕಾಕಡ ಗಿಡ ಫುಲ್ ರಫ್ ಇರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಅದು ಹೆಂಗಾದರೂ ಎಳ್ಕೊಂಡು ಬಂದರೂ ಆಗುತ್ತೆ. ಕನಕಾಂಬರ ಗಿಡದ ಪಕ್ಕ ಪೈಪ್ ಎಳ್ಕೊಂಡು ಬರುವಾಗಲಂತೂ ನೋಡಿಕೊಂಡೇ ಎಳ್ಕೊಂಡು ಬರಬೇಕು. ಪುರ್ಸೊತ್ತಿಲ್ಲಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೂ ಕೂಡ ಅಷ್ಟು ಆದಾಯ ಬರ್ತಿಲ್ಲ. ನಾನು ನಿಮ್ಗೆ ಹೇಳಿದೆ ಭಾನುವಾರ 2 ಫಂಕ್ಷನ್ ಇತ್ತಂತ. ಇವಾಗ ನಾನು ಮೊದಲನೇ ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ. ಈ ಫಂಕ್ಷನ್ಗೆ ಹೋಗಿದ್ದು ಇಲ್ಲಿಂದ ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಬಾಣಂತಿ ಕರೆಯೋಕ್ಕೆ ಹೋಗಿದ್ದಿದ್ದು, ಈ ಡ್ರೆಸ್ನಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಆದರೆ ಅಲ್ಲಿ ನಾನ್ ವೆಜ್ ಮಾಡಿದರು. ನಾನ್ ವೆಜ್ ತಿಂದ್ಬಿಟ್ಟು ಗೃಹ ಪ್ರವೇಶಕ್ಕೆ ಹೋಗೋಕ್ಕಾಗಲ್ಲ ಅಂತ ವಾಪಸ್ ಬಂದೆ. ನೋಡಿ ಕಲರ್ ಹೋಗ್ತಿದೆ. ಕರೆಕ್ಟಾಗಿ 1 ತಿಂಗಳು ಬಂತು ಕಲರ್. ನಿಮ್ಗೆ ಹೇಳಿದ್ದೆ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಕಲರ್ ಎಷ್ಟು ದಿನ ಬಂತಂತ. 1 ತಿಂಗಳು ಕರೆಕ್ಟಾಗಿ ಬಂದಿದೆ. ಪರವಾಗಿಲ್ಲ, ಯೂಸ್ ಮಾಡಬಹುದು ಅಂತ ಅನಿಸುತ್ತೆ. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದು ಕುತ್ಕೊಂಡೆ ರೆಡಿಯಾಗಿ. ಮತ್ತೆ ಗೃಹ ಪ್ರವೇಶಕ್ಕೆ ಹೋಗೋಕ್ಕೆ ಅಂತ ಸೀರೆ ಹಾಕ್ಕೊಂಡೆ. ಇದೇ ಸೀರೆನಲ್ಲಿ ನಾನು ಲೈವ್ ಬಂದಿದ್ದೀನಿ ಭಾನುವಾರ. ಇದು ಭಾನುವಾರ ದಿನದ ವ್ಲಾಗು. ಊರಿಂದ ತುಂಬ ಜನ ಹೋಗಿದ್ದರು ಗೃಹ ಪ್ರವೇಶಕ್ಕೆ, ನಮ್ಮಮ್ಮ ಕೂಡ ಹೋಗಿದ್ದರು. ಆದರೆ ನಾನು ಬಾಣಂತಿ ಕರೆಯೋದಿತ್ತಲ್ವ, ಪಕ್ಕದ ಊರೇನೆ, ಅಲ್ಲಿಗೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಬಂದು ನಾನು ಮತ್ತೆ ಸ್ನಾನ ಮಾಡಿಕೊಂಡು ಸೀರೆ ಹಾಕ್ಕೊಂಡು ಹೋಗ್ತಿರೋದು. ಇದು ಸೋಮವಾರದ ದಿನದ ವ್ಲಾಗ್ ಆಗಿರುತ್ತೆ. ಅದ್ರ ಮಾರನೇ ದಿನದ ವ್ಲಾಗು. ನೆನ್ನೆ ಗಿಡಕ್ಕೆ ನೀರು ಹಾಕಲಿಲ್ಲ ಅಲ್ವಾ, ಸೋನೆ ಬರ್ತಿತ್ತಂತ. ಆದರೆ ಇವತ್ತು ಸ್ವಲ್ಪ ಒಣಗ್ದಂಗಿತ್ತು. ನಮ್ಮ ಅತ್ತೆ ಮೊದಲು ನೀರು ಹಾಕಪ್ಪ ಗಿಡಗಳಿಗೆ ಅಂತ ಕರೆದ್ರು. ಅದಕ್ಕೆ ನಾನು ನೀರು ಹಾಕೋಣ ಅಂತ ಬಂದೆ. ಸ್ವಲ್ಪ ಗುಳಿಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಕೂರೋವರೆಗೂ ಡೈಲಿ ಹಾಕಬೇಕಾಗತ್ತೆ. ಪೈಪಲ್ಲಿ ಹಾಕ್ತಿರೋದ್ರಿಂದ ಹುಷಾರಾಗಿ ನೋಡ್ಕೊಂಡು ಹಾಕಬೇಕಾಗತ್ತೆ. ಗಿಡಕ್ಕೆ ನೀರು ಹಾಕ್ತೆ ಅಲ್ವಾ, ಇವತ್ತು ನಾನು ಪಾತ್ರೆ ತೊಳೆಯೋದಕ್ಕೆ ಆಗಲಿಲ್ಲ. ನೀರು ಬಂದಾಗ ಈ ಕೆಲಸ ಮಾಡ್ತಾ ನಿಂತ್ಕೊಂಡ್ರೆ ನನಗಲ್ಲಿ ಪಾತ್ರೆ ತೊಳೆಯೋದಕ್ಕಾಗಲ್ಲ. ಶಾರು ಸ್ವಲ್ಪ ಬೇಗ ಹೋಗ್ತಿರೋದ್ರಿಂದ ತಿಂಡಿ ಎಲ್ಲ ಬೇಗನೆ ರೆಡಿ ಮಾಡ್ತೀನಿ. ಆದರೆ ಈ ಕೆಲಸಗಳು ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ಆ ಗಿಡಕ್ಕೆ ನೀರೆಲ್ಲ ಹಾಕಿ ಆಮೇಲೆ ಹೋಗಿ ಪಾತ್ರೆ ತೊಳ್ಕೊಳ್ಳೋಣ ಅಂತ ಅಂದರೆ ನೀರು ನಿಂತೋಗಿರುತ್ತೆ. ಓಕೆ,
ಸಂಪನೀರೇ ಇದೆ ಅಲ್ವಾ, ಅದರಲ್ಲೇ ತೊಳ್ಕೊಂಡ್ರಾಯ್ತು ಅಂತ ಅಂದ್ಕೊಳ್ತೀನಿ. ಆದರೆ ಆ ಕೆಲಸ ಈ ಕೆಲಸ ಅಂತ ಪಾತ್ರೆ ತೊಳೆಯೋದು ಪೆಂಡಿಂಗಲ್ಲಿ ಉಳ್ಕೊಂಡ್ಬಿಡುತ್ತೆ. ಮಧ್ಯಾಹ್ನ ಅಥವಾ ಸಂಜೆ ಮೇಲೆ ತೊಳ್ಕೊತೀನಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಡೈಲಿ ರುಟೀನ್ ಹಾಕಿ ಅಂತ ಹೇಳಿದ್ರೆ ನಿಜ ಒಂದಿನ ಇದ್ದ ಹಾಗೆ ನಂದು ಮತ್ತೊಂದು ದಿನ ಇರೋದಿಲ್ಲ. ಒಂದೊಂದು ದಿನಕ್ಕೆ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ. ಇಲ್ಲಿ ನೋಡಿ ನಾಗದಳ್ಳಿ ಸೊಪ್ಪಿದು, ಅದ್ರ ಗಿಡ ಹಾಕಿರೋದು. ನಮ್ಮತ್ತೆ ಹಾವು ಬರಬಾರ್ದು ಅಂತ. ಹಾವು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದೊಂದು ನಂಬಿಕೆ ಇದೆ, ಆ ಗಿಡ ಇದ್ದರೆ ಮನೆ ಹತ್ತಿರ ಹಾವು ಬರಲ್ಲ ಅಂತ. ತೋಟ ಇದೆ ಅಲ್ವ, ಹಾಗಾಗಿ ಒಟ್ಟಿನಲ್ಲಿ ನಮ್ಮ ತೋಟ ಯಾವಾಗಲೂ ಆ್ಯಕ್ಟಿವ್ ಆಗಿರೋ ಥರ ಮಾಡಿದೆ. ನನಗಂತೂ ಖುಷಿ ಇದೆ.